ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. 1.5 ಲಕ್ಷದಷ್ಟು ಸೀಟ್ಗಳನ್ನು ನಾವು ಹಂಚಿಕೆ ಮಾಡಿದ್ದೀವಿ. ಪ್ರಾಧಿಕಾರದ ಮುಂದೆ ಬೆಳಗಿಂದ ಏನು ಗೊಂದಲ ಸೃಷ್ಟಿ ಮಾಡ್ತಿರೋರು ಹಾರ್ಡ್ಲಿ 200 ಸ್ಟೂಡೆಂಟ್ಸ್. ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ನಾವು ಕೇಸ್ ಮಾಡಿದ್ವಿ ಸೀಟ್ ಬ್ಲಾಕಿಂಗ್ ಅಂತಂದರೆ. ಏನು ಸೀಟ್ ಬ್ಲಾಕಿಂಗ್ ಅಂತಂದರೆ, ನಾನು ಈ ಹಿಂದೆ ಸಹ ಹೇಳಿದ್ದೀನಿ, ಫಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ಸೆಕೆಂಡ್ ರೌಂಡಿಗೆ ಬರೋದು, ಸೆಕೆಂಡ್ ರೌಂಡಲ್ಲಿ ಸೀಟ್ ತಗೊಂಡು ಥರ್ಡ್ ರೌಂಡಿಗೆ ಬರೋದು, ಥರ್ಡ್ ರೌಂಡಲ್ಲಿ ನನಗೆ ಅಡ್ಮಿಷನ್ ಬೇಡ, ಕಾಲೇಜ್ ಇಷ್ಟ ಇಲ್ಲ ಅನ್ನುವಂಥದ್ದು. ದಿಸ್ ಈಸ್ ದಿ ಸೀಟ್ ಬ್ಲಾಕಿಂಗ್. ಕಳೆದ ವರ್ಷ ಈ ಥರ ಮಾಡಿದ್ದು ಹೊರಗಡೆ ನಿಂತ್ಕೊಂಡು ಯಾರ್ಯಾರೋ ಮಾಡಿದ್ರು, ಆಯಿತಾ. FIR ಮಾಡಿ ಸಾಕಷ್ಟು ಜನಕ್ಕೆ ಅರೆಸ್ಟ್ ಆಯಿತು, ಸಾಕಷ್ಟು ಕಾಲೇಜಿಗೆ ಪನಿಷ್ಮೆಂಟ್ ಆಯಿತು. ನಾವು ಫಸ್ಟು ರೌಂಡಲ್ಲೇ ಮಾಡಿಬಿಟ್ಟು ನೀವು ಕಾಲೇಜಿಗೆ ಹೋಗಿ ಕಡ್ಡಾಯವಾಗಿ ಅಡ್ಮಿಷನ್ ಆಗಿ ಅಂತ ಹೇಳ್ತು ಅಂತಂದರೆ ಓಕೆ, ನಮ್ಮದು ತಪ್ಪು. ಇವತ್ತು ಕರ್ನಾಟಕ ರಾಜ್ಯದ KCET ಕೌನ್ಸಿಲಿಂಗಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪೇರೆಂಟ್ಸಿಗೆ, ಸ್ಟೂಡೆಂಟ್ಸಿಗೆ ಗೊತ್ತು ನಿಯಮಗಳು. ನಾವು ಮೊದಲ ಸುತ್ತು, 2ನೇ ಸುತ್ತು, 3ನೇ ಸುತ್ತು, ನಿನ್ನೆ ನಾವು ರಿಸಲ್ಟ್ ಪಬ್ಲಿಷ್ ಮಾಡಿ ಅಡ್ಮಿಷನ್ ಆಗಿ ಅಂತ ಹೇಳ್ತಿರೋದು 3ನೇ ಸುತ್ತಿಂದು. ಫಸ್ಟ್ ರೌಂಡಲ್ಲಿ ನೀನು ಸೀಟ್ ಇಲ್ಲ, ನೀನು ಕ್ವಿಟ್ ಮಾಡ್ಬೋದಾಗಿತ್ತು. ಸೆಕೆಂಡ್ ರೌಂಡಿಗೆ ನೀನು ಬಂದೆ ಚಾಯ್ಸ್ ಹಾಕಿ. ಸೆಕೆಂಡ್ ರೌಂಡಲ್ಲಿ ಸಹ ನಾವು ಅವಕಾಶ ಕೊಟ್ಟಿದ್ವಿ, ನೀನು ಸೀಟ್ ಇಷ್ಟ ಇದ್ದರೆ ಹೋಗು, ಇಲ್ಲಾಂದರೆ ಡಿಲೀಟ್ ಮಾಡು, ಇಲ್ಲಾಂದರೆ ಎಕ್ಸಿಟ್ ಆಗು ಅಂತ. 3ನೇ ರೌಂಡಿಗೆ ಬಂದೆ, ಅದು ಸದ್ಬಳಕೆ ಮಾಡ್ಕೊಂಡು ನೀನು 3ನೇ ರೌಂಡಲ್ಲಿ ನಮ್ಮ KEA ಬುಲೆಟಿನ್ನು, KEA ವಿಕಾಸನ ಚಾನಲ್ಲು, ರಾಜ್ಯದಲ್ಲಿ KCETಗೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರ ಮಾಡ್ತಾ ಇರುವಂತಹ ಬಹುತೇಕ ಯೂಟ್ಯೂಬ್ ಚಾನಲ್ಲು, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು 3ನೇ ಸುತ್ತಿದೆ, ಈ ಸುತ್ತಿನ ನಂತರ ನೀವು ಕಾಲೇಜಿಗೆ ಹೋಗಲೇಬೇಕಾಗುತ್ತೆ. ತಾವು ಲಾಗಿನ್ ಆಗಿ ನೀವು ಕಾಲೇಜಿಗೆ ಹೋಗುವಂಥದ್ದಕ್ಕೆ ಸಾಧ್ಯ, ಇದು ನನಗಿಷ್ಟ ಇರುವಂಥ ಕಾಲೇಜು ಅಂದರೆ ಮಾತ್ರ ಆಪ್ಷನ್ ಹಾಕಿ. ಇಲ್ಲ ಅಂತಂದರೆ ನಿಮಗೆ ಇಷ್ಟ ಇಲ್ಲ ಕಾಲೇಜ್ ಅಂದರೆ ದಯಮಾಡಿ ಆಪ್ಷನ್ ಹಾಕಕ್ಕೆ ಹೋಗಬೇಡಿ, ಡಿಲೀಟ್ ಮಾಡಿ ಅಂತ ನಾವು ಎಲ್ಲ ಕಡೆಯೂ ಹೇಳ್ಕೊಳ್ತಾ ಬಂದಿದ್ದೀವಿ. ರೀಸನ್ ಇಷ್ಟೇ, ಇದು 3ನೇ ಸುತ್ತಿಂದಿದೆ. ನೀವು ಈಗ ಸೀಟ್ ತಗೊಂಡ್ಬಿಟ್ಟು ಈಗ ನನಗೆ ಕಾಲೇಜ್ ಇಷ್ಟ ಇಲ್ಲ ಅಂತಂದರೆ ನಾನು ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ನಿಮಗೆ SC ST OBC ಯಾವುದಾದ್ರೂ ರಿಸರ್ವೇಷನಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ ಯಾವುದೋ ಕಾಲೇಜಲ್ಲಿ, ನಿನಗೆ ಇಷ್ಟ ಇಲ್ಲ ಅಂತಂದಿತ್ತು ಅಂತ ನೀನು ಅವತ್ತೇ ಅದನ್ನು ಕಾಲೇಜನ್ನು ಡಿಲೀಟ್ ಮಾಡಿದರೆ, ನೀನು ಕ್ವಿಟ್ ಮಾಡಿ ನಮ್ಮಿಂದ ಹೋಗಿದ್ರೆ, ನಿನ್ನಷ್ಟೇ ಎಲಿಜಿಬಲ್ ಇರುವಂತಹ ಜಸ್ಟ್ ಸಣ್ಣ ಕೆಳಗಡೆ ರ್ಯಾಂಕ್ ಇರೋನಿಗೆ ಸಿಕ್ತಿತ್ತ ಸೀಟು, ಅವನಿಗೆ ಅನ್ಯಾಯ ಮಾಡಿ ಈ ಸೀಟನ್ನು ಈಗ ನೀನೇನು ಮಾಡ್ತಾ ಇದೆಯಾ, ನೀನೀಗ ಜಾಯಿನ್ ಆಗಲ್ಲ ನಾನು ಅಂತ ಇಲ್ಲಿ ಬಂದು ಪ್ರತಿಭಟನೆ ಮಾಡಿ ನ್ಯೂಸೆನ್ಸ್ ಮಾಡಿದರೆ KEA ಮುಂದ್ಗಡೆ, ಆ ಸೀಟು 3ನೇ ಸುತ್ತಾಗಿದೆ. ಅಗ್ರಿಮೆಂಟ್ ಪ್ರಕಾರ ಕಾಲೇಜ್ ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ. ಮ್ಯಾನೇಜ್ಮೆಂಟ್ ಅವ್ರು ಯಾರಿಗೆ ಕೊಡ್ತಾರೆ ಆ ಸೀಟನ್ನು? ಅವ್ರಿಗೆ ಇಷ್ಟ ಬಂದವರಿಗೆ ಕೊಡ್ತಾರೆ. ಒಬ್ಬ ಮೆರಿಟೋರಿಯಸ್ ಒಬ್ಬ ಬಡ ಹುಡುಗಂಗೆ ಅನ್ಯಾಯ ಮಾಡಿದೆ, ಇದೇ ಸೀಟ್ ಬ್ಲಾಕಿಂಗು. ಅದಕ್ಕೆ ಖಂಡಿತ ಇದನ್ನು ನಾವು ಸಹಿಸಲ್ಲ. ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವೀಗ ಅದನ್ನು ಪತ್ತೆ ಹಚ್ಚುತ್ತಾ ಇದ್ದೀವಿ. ಯಾರು ಬಂದು ನನಗೆ ಬೆಳಗಿಂದ ನಾನು ಗಮನಿಸ್ತಾ ಇದ್ದೀನಿ, ಅದರಲ್ಲಿ ಎಲ್ಲ ಜೆನ್ಯೂನ್ ಸ್ಟೂಡೆಂಟ್ಸ್ ಇಲ್ಲ, ಕೆಲವರೆಲ್ಲ 3ನೇ ವ್ಯಕ್ತಿಗಳು, ಬ್ರೋಕರು, ಮೆಂಟರ್ಸು, ಅವರು ಇವರೆಲ್ಲರೂ ಇದ್ದಾರೆ. ನಾವು ಮತ್ತೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನೀವು ನಮ್ಮಿಂದ ಏನಾದರೂ ಲೋಪ ಆಗಿದೆಯಾ KEAಯಿಂದ ಪ್ರತಿಭಟನೆ ಮಾಡಿ, ನಾವು ಒಪ್ಕೊಳ್ತೀವಿ, ನ್ಯಾಯ ಕೊಡ್ತೀವಿ. ನಮ್ಮಿಂದ ಯಾವುದು ಲೋಪ ಆಗಿಲ್ಲ, ಪಾರದರ್ಶಕವಾಗಿ ನಾವು ಕೌನ್ಸಿಲಿಂಗ್ ಮಾಡಿದ್ದೀವಿ, ಟೈಮ್ ಟು ಟೈಮ್ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಇಷ್ಟ ಇದ್ದರೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಿ. 3ನೇ ಸುತ್ತು ಭಾಳ ಕ್ರೂಷಿಯಲ್ ಇದೆ. ತಾವು ದಯಮಾಡಿ 10 ಸಾರಿ ವಿಚಾರ ಮಾಡಿ, ನಿಮ್ಮ ಮನೆಯವ್ರ ಜೊತೆ ವಿಚಾರ ಮಾಡಿ ನೀವು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ದೀವಿ. ನೀವು ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿಲ್ಲದ್ದು ಯಾವುದಾದ್ರೂ ನಾವು ಸೀಟ್ ಅಲಾಟ್ ಮಾಡಿದ್ದೀವಾ? ಬನ್ನಿ ಸರಿ ಮಾಡ್ತೀನಿ. ನಾವೇನಾದರೂ ಫೋರ್ಸ್ಫುಲಿ ನಿಮಗೆ ಏನೂ ಮಾಹಿತಿ ಕೊಡದೆ ಸಡನ್ ಅಂತೇಳಿ ಕಾಲೇಜಿಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನ? ಇಲ್ಲ. ಹಾಗಾಗಿ ಬೆಳಗಿಂದ ತಾವು ಏನು ಕೇಳಿದ್ರಿ, ಒಂದಷ್ಟು ಗೊಂದಲ, ಪೋಷಕರು, ನ್ಯಾಯ ಬೇಕು, ಇದು ಎಲ್ಲ ನ್ಯಾಯ ಬೇಕು ಅಂತ ಹೇಳ್ತಿರೋ ನಾವು ಕೇಳಬೇಕು. ಆ್ಯಕ್ಚುಲಿ ನಿಮ್ಗಿಂತ ಸ್ವಲ್ಪ ಮೆರಿಟ್ ಕೆಳಗಡೆ ಇರುವಂಥವರಿಗೆ ನ್ಯಾಯ ಕೊಡಬೇಕಾ ಅಂತ ನಾವು ಕೇಳಬೇಕು. ನೀವೆಲ್ಲರೂ ಬೇರೆಯವರಿಗೆ ಚೀಟ್ ಮಾಡಿರುವಂಥದ್ದಿದೆ, ಇದು ಸರಿಯಲ್ಲ ಕ್ರಮ.